ಗೌರಿಗೆ ಸಾರಿ ಕೇಳಿ ಕಂಪನಿಯಲ್ಲಿ MD ಪೋಸ್ಟ್ ಕೊಟ್ಟು ಕೂರಿಸಿದ ಸರಿತಾ ಮತ್ತು ವಿವೇಕ್. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೌರಿ ಕಲ್ಯಾಣ ಸೀರಿಯಲಲ್ಲಿ ಇವತ್ತಿನ ಎಪಿಸೋಡಲ್ಲಿ ಏನೇನೆಲ್ಲ ಆಯಿತು ಅಂತ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಬೇಕಾದರೆ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ಯಾವ ಥರ ಇತ್ತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದನ್ನು ದಯವಿಟ್ಟು ಮರೆಯೋಕೆ ಹೋಗಬೇಡಿ. ಕಳೆದ ಎಪಿಸೋಡಲ್ಲಿ ಏನೇನೆಲ್ಲ ಆಗಿದೆ ಅಂತ ಕೂಡ ನಾನು ಎಲ್ಲ ಎಪಿಸೋಡ್ ಅಪ್ಲೋಡ್ ಮಾಡಿದ್ದೀನಿ. ದಯವಿಟ್ಟು ಒಂದ್ಸಲ ಆ ವಿಡಿಯೋನ ನೋಡ್ಕೊಂಡು ಬನ್ನಿ. ಸೊ ಇಲ್ಲಿ ಗೌರಿ ಕಲ್ಯಾಣ ಸೀರಿಯಲಲ್ಲಿ ಸರಿತಾ ಗೌರಿಗೆ ದುಡ್ಡು ತೊಗೊಂಡೋಗಿ ತವ್ರ ಮನೆ ಕೊಟ್ಟಿರ್ತಾಳೆ ಅಂತ ಹೇಳ್ಬಿಟ್ಟು ತುಂಬಾ ಅವಮಾನ ಮಾಡಿಬಿಟ್ಟಿರ್ತಾಳೆ. ಸೊ ಅದನ್ನು ಅದೇ ಬೇಜಾರಲ್ಲಿ ಗೌರಿ ಇರ್ತಾಳೆ. ಅವಳು ಎಷ್ಟು ಹೇಳಿದ್ರು ಕೇಳೋದಿಲ್ಲ. ನಾನು ಅದು ಸ್ವಂತ ಸಂಪಾದನೆ ಮಾಡಿರೋಂತಹ ದುಡ್ಡನ್ನ ನಾನು ತನ್ನ ತವ್ರ ಮನೇಲಿ ಕೊಟ್ಟಿದ್ದೀನಿ ಅಂತ ಹೇಳಿದ್ರು ಕೂಡ ಸರಿತಾ ನೀನು ಈ ಮನೆಯಿಂದ ಲೂಟಿ ಮಾಡ್ಕೊಂಡೋಗಿ ಕೊಟ್ಟಿದ್ಯಾ ಹಾಗೆ ಹೇಗೆ ಅಂತ ಹೇಳ್ಬಿಟ್ಟು ಮನೆಯವರೆಲ್ಲರೂ ಗೌರಿಗೆ ತುಂಬಾ ಅವಮಾನ ಮಾಡಿರ್ತಾರೆ. ಸೊ ಅದೇ ಬೇಜಾರಲ್ಲಿ ಗೌರಿ ರೂಮಲ್ಲಿ ಕೂತ್ಕೊಂಡು ಅಳ್ತಾ ಇರ್ತಾಳೆ. ಸೊ ಆ ಟೈಮಲ್ಲಿ ವಿವೇಕ್ ಬಂದುಬಿಟ್ಟು ಕಂಪನಿದು ಆಫರ್ ಲೆಟರ್ನ ಕೊಟ್ಟು ಕಂಪನಿಗೆ ಚೀಫ್ ಡಿಸೈನರ್ ಆಗಿ ಜಾಯಿನ್ ಆಗು ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಸೊ ಆಗ ಗೌರಿ ಆಫರ್ ಲೆಟರ್ ನೋಡಿಬಿಟ್ಟು ಆಮೇಲೆ ಅವರಮ್ಮ ಬೈದಿದ್ದು ಎಲ್ಲನೂ ನೆನೆಸ್ಕೊಂಡು, ಚಂಚಲ ಮಾತಾಡಿದ್ದು ಮತ್ತು ಸರಿತಾ ಮಾತಾಡಿದ್ದು ಎಲ್ಲನೂ ನೆನೆಸ್ಕೊಂಡು ತುಂಬಾ ಬೇಜಾರಾಗಿ ಹೋಗ್ಬಿಡುತ್ತೆ ಅವಳಿಗೆ. ಆಮೇಲೆ ಮತ್ತು ಅವಳ ತವ್ರ ಮನೆ ಪರಿಸ್ಥಿತಿ ಯಾವ ಥರ ಇದೆ, ತವ್ರ ಮನೆಯವ್ರು ಎಷ್ಟು ಕಷ್ಟಪಡ್ತಿದ್ದಾರೆ, ನಾನು ಇವ್ರ ಹತ್ರ ದುಡ್ಡು ತೊಗೊಂಡೋಗಿ ಕೊಟ್ಟರು ಕೂಡ ನಾನು ಕಷ್ಟಪಟ್ಟು ಅರ್ನ್ ಮಾಡಿ ಕೊಟ್ಟಂತಹ ದುಡ್ಡನ್ನು ಕೂಡ ಕತ್ಕೊಂಡು ಹೋಗಿದ್ದೀನಿ ಅಂತ ಹೇಳ್ಬಿಟ್ಟು ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ತರೋ ಥರ ಮಾತಾಡಿದ್ದಾರೆ ಅಂತ ಹೇಳ್ಬಿಟ್ಟು ಗೌರಿಗೆ ತುಂಬಾ ಬೇಜಾರಿರುತ್ತೆ. ಹಾಗೆ ತುಂಬಾ ಇರುತ್ತೆ. ಸೊ ಆದ್ರೂ ವಿವೇಕು ಕೊಟ್ಟಿರೋಂಥ ಆಫರ್ ಲೆಟರ್ನ ಅವಳು ರಿಜೆಕ್ಟ್ ಮಾಡ್ತಾಳೆ. ಇಲ್ಲ, ನಾನು ಕಂಪನಿಗೆ ಜಾಯಿನ್ ಆಗೋದಿಲ್ಲ, ನಾನು ಡಿಸೈನರ್ ಆಗಿ ಕೆಲಸ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಬಟ್ ವಿವೇಕ್ಗೆ ಗೊತ್ತಿರೋದಿಲ್ಲ ಮನೇಲಿ ನಡೆದಿರೋಂಥ ಇನ್ಸಿಡೆಂಟು. ಗೌರಿ ಅವರ ಅಪ್ಪ ಅಮ್ಮನಿಗೆ ದುಡ್ಡು ತೊಗೊಂಡೋಗಿ ಕೊಟ್ಟಿರೋದು ಗೊತ್ತಿರುತ್ತೆ. ಬಟ್ ಕೊಟ್ಟಿರೋ ದುಡ್ಡು ಕೊಟ್ಟ ಮೇಲೆ ಮನೇಲಿ ಈ ಥರ ಎಲ್ಲ ಮಾತಾಡಿರ್ತಾರೆ, ಇವಳಿಗೆಲ್ಲ ಈ ಥರ ಅವಮಾನ ಮಾಡಿದ್ದಾರೆ ಅನ್ನೋಂಥ ವಿಷಯ ವಿವೇಕ್ಗೆ ಗೊತ್ತಿರೋದಿಲ್ಲ. ಸೊ ಆದರೂ ಗೌರಿನೂ ಕೂಡ ಹೇಳೋದಿಲ್ಲ. ಆಫರ್ ಲೆಟರ್ನ ಕೊಡೋಕ್ಕೆ ಬಂದ್ರೂ ಕೂಡ ಇಲ್ಲ, ನನಗೆ ಆಫರ್ ಲೆಟರ್ ಬೇಡ, ನಾನು ಜಾಯಿನ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ರಿಜೆಕ್ಟ್ ಮಾಡ್ತಾಳೆ. ಸೊ ವಿವೇಕ್ಗೆ ಅನಿಸುತ್ತೆ ಏನಾಯಿತು ಇವಳಿಗೆ, ಇದ್ದಕ್ಕಿದ್ದಂಗೆ ಚೆನ್ನಾಗೇ ಇದ್ಲಲ್ವ, ಇವಾಗ ಏನಾಯಿತು ಇವಳಿಗೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾನೆ. ಬಟ್ ವಿವೇಕ್ಗೆ ಏನೂ ವಿಷಯ ಗೊತ್ತಾಗೋದಿಲ್ಲ. ಸೊ ಅದಾದಮೇಲೆ ಗೌರಿ ಏನೂ ಹೇಳೋದು ಇಲ್ಲ. ಇವಾಗೇನೋ ನೀವು ಆಫರ್ ಲೆಟರ್ ಕೊಟ್ಬಿಟ್ಟು ಜಾಯಿನ್ ಮಾಡಿಸ್ತೀರಾ, ಸೊ ಅದಾದಮೇಲೆ ಮತ್ತೆ ನನಗೆ ಹರ್ಟ್ ಆಗೋ ಥರ ಸ್ವಾಭಿಮಾನಕ್ಕೆ ಧಕ್ಕೆ ಬರೋ ಥರ ಎಲ್ಲ ಇನ್ಸಿಡೆಂಟ್ ನಡೆದ್ರೆ ನಾನೇ ಆ ಥರ ಸಹಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಗೌರಿ ಕ್ವಶನ್ ಮಾಡ್ತಾಳೆ. ಸೊ ಅದಾದಮೇಲೆ ವಿವೇಕ್ಗೆ ಆಶಾ ಬಂದ್ಬಿಟ್ಟು ರಿಜೆಕ್ಟ್ ಮಾಡಿದ್ಮೇಲೆ ವಿವೇಕ್ಗೆ ಅನಿಸುತ್ತೆ ಇವಳಿಗೆ ತುಂಬ ಕೊಬ್ಬಿದೆ, ತುಂಬ ಆ್ಯಟಿಟ್ಯೂಡ್ ಇದೆ ಅಂತ ಹೇಳ್ಬಿಟ್ಟು ನನ್ನ ಜೊತೆ ಇವಳಿಗೆ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ, ನನ್ನ ಕೈ ಕೆಳಗಡೆ ಕೆಲಸ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತ ಅಂದ್ಕೊಂಡು ಅವನೇ ಇಮ್ಯಾಜಿನೇಷನ್ ಮಾಡಿಕೊಂಡು ಹೋಗ್ತಾನೆ. ಸೊ ಅದಾದಮೇಲೆ ಆಶಾ ಬಂದ್ಬಿಟ್ಟು ವಿವೇಕ್ಗೆ ಹೇಳ್ತಾಳೆ, ಸೊ ಗೌರಿಗೆ ಸ್ವಾಭಿಮಾನಕ್ಕೆ ಧಕ್ಕೆ ಬರೋ ಥರ ನಡೆದಿದೆ, ನಿಮ್ಮಮ್ಮ ಈ ಥರ ದುಡ್ಡು ತೊಗೊಂಡೋಗಿ ಕೊಟ್ಟಿದ್ದಕ್ಕೆ ಅವಳಿಗೆ ತುಂಬಾ ಕ್ವಶನ್ ಮಾಡಿದ್ರು, ತುಂಬಾ ಅವಮಾನ ಮಾಡಿದ್ರು, ಮನೇಲಿ ಎಲ್ಲರೂ ಚಂಚಲನೂ ಕೂಡ ತುಂಬಾ ಕೆಟ್ಟದಾಗಿ ಮಾತಾಡಿದ್ರು. ಸೊ ಹಾಗಾಗಿ ಒಂದು ಸ್ವಾಭಿಮಾನ ಇರುವಂತಹ ಹೆಣ್ಣು ಏನು ಕೆಲಸ ಮಾಡಬೇಕು ಅದನ್ನು ಮಾಡ್ತಾ ಇದ್ದಾಳೆ ಗೌರಿ ಅಷ್ಟೇ. ಗೌರಿಗಷ್ಟೇ ಅಲ್ಲ, ಗೌರಿ ತವ್ರ ಮನೆಗೂ ಕೂಡ ತುಂಬಾ ಹರ್ಟ್ ಆಗೋ ಥರ ಮಾತಾಡಿದ್ರು. ಅವರು ಬಡವರು ಅನ್ನೋ ಒಂದು ಕಾರಣಕ್ಕೆ ತುಂಬಾ ಕೆಟ್ಟದಾಗಿ ಬಿಹೇವ್ ಮಾಡಿದ್ರು, ತುಂಬಾ ಕೆಟ್ಟದಾಗಿ ಮಾತಾಡಿದ್ರು. ಸೊ ಅದರಿಂದ ಗೌರಿಗೆ ತುಂಬಾ ಹರ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ಆಶಾ ಬಂದ್ಬಿಟ್ಟು ವಿವೇಕ್ಗೆ ಹೇಳ್ತಾಳೆ. ಸೊ ಆವಾಗ ವಿವೇಕ್ಗೆ ಗೊತ್ತಾಗುತ್ತೆ ರಿಯಾಲಿಟಿ. ಸೊ ಇವಳು ಸುಮ್ಮನೆ ರಿಜೆಕ್ಟ್ ಮಾಡಿಲ್ಲ, ಅವಳಿಗೆ ಹರ್ಟ್ ಆಗಿರೋದ್ರಿಂದ ಬೇಜಾರಾಗಿರೋದ್ರಿಂದ ಈ ಥರ ರಿಜೆಕ್ಟ್ ಮಾಡಿದ್ದಾಳೆ ಅಂತ ಹೇಳ್ಬಿಟ್ಟು ಸರಿತಾ ಹತ್ರ ಹೋಗ್ಬಿಟ್ಟು ಕೇಳ್ತಾನೆ, ಯಾಕಮ್ಮ ನೀನು ಗೌರಿಗೆ ಆ ಥರ ಎಲ್ಲ ಮಾತಾಡಿದೆ, ಅವಳು ಸಂಪಾದನೆ ಅವಳು ಅಷ್ಟು ಇರೋ ಟ್ಯಾಲೆಂಟಿಗೆ ನಾನು ಕೊಟ್ಟಿರೋಂತಹ ದುಡ್ಡು, ಅವಳು ನನಗೆ ಕಂಪನಿ ಮಿಡಲ್ ಕ್ಲಾಸ್ ಪ್ರಾಜೆಕ್ಟಿಗೆ ಡಿಸೈನ್ ಮಾಡಿ ಕೊಡ್ತಾ ಇದ್ದಾಳೆ. ಸೊ ಅವಳಿಂದ ನನಗೆ ಕೋಟಿಗಟ್ಟಲೆ ಆದಾಯ ಬರ್ತಾಯಿದೆ. ಆದ್ರೂ ನಾನು ಅವಳಿಗೆ ಕೊಟ್ಟಿರೋಂತಹ ದುಡ್ಡು ತುಂಬಾ ಕಡಿಮೆ, ಅವಳಿಂದ ನನಗೆ ತುಂಬಾ ಪ್ರಾಫಿಟ್ ಇದೆ. ಸೊ ಅವಳಿಗೆ ಅಷ್ಟು ಟ್ಯಾಲೆಂಟ್ ಇದೆ, ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿಕೊಡ್ತಾ ಇದ್ದಾಳೆ. ಮಿಡಲ್ ಕ್ಲಾಸ್ ಪ್ರಾಜೆಕ್ಟು ಫೈನಲೈಸ್ ಆಗಿದೆ ಗೌರಿಯಿಂದ, ಆದರೂ ರೆಸ್ಪಾನ್ಸಿಬಿಲಿಟಿ ತೊಗೊಂಡಿದ್ದೆ ಗೌರಿ. ಸೊ ಇದೆಲ್ಲ ಗೊತ್ತಿಲ್ಲದೆ ನೀವು ಯಾಕೆ ಈ ಥರ ಎಲ್ಲ ಮಾತಾಡ್ಬಿಟ್ಟು ಅವಳಿಗೆ ಹರ್ಟ್ ಮಾಡಿದ್ದೀರಾ. ಅವಳು ಯಾವುದೇ ದುಡ್ಡನ್ನು ಕತ್ಕೊಂಡೋಗಿ ಕೊಟ್ಟಿಲ್ಲ, ಗೌರಿಗೆ ದುಡ್ಡನ್ನು ಕೊಟ್ಟಿದ್ದು ನಾನೇ. ಹಾಗೆ ಅಪ್ಪನ ಕಷ್ಟಕ್ಕೆ ದುಡ್ಡು ಕೊಡ್ತೀನಿ ಅಂತ ಹೇಳ್ಬಿಟ್ಟು ನನಗೆ ಹೇಳಿಬಿಟ್ಟೆ ಹೋಗಿದ್ದು ಅವಳು, ನನಗೆ ಹೇಳ್ದೆ ಏನೋ ಹೋಗಿರಲಿಲ್ಲ. ನೀವು ಅವಳಿಗೆ ತುಂಬ ಹರ್ಟ್ ಆಗೋ ಥರ ಮಾತಾಡಿದ್ದೀರಾ, ತುಂಬ ಬೇಜಾರಾಗೋ ಥರ ಮಾತಾಡಿದ್ದೀರಾ ಅಂತ ಹೇಳ್ಬಿಟ್ಟು ವಿವೇಕ್ ಬಂದುಬಿಟ್ಟು ಸರಿತಾಗೆ ಹೇಳ್ತಾನೆ. ಸೊ ಆಗ ಸರಿತಾ ಇದ್ಬಿಟ್ಟು ಹೇಳ್ತಾಳೆ, ಆ ಹುಡುಗಿಗೆ ಅಷ್ಟೆಲ್ಲ ಟ್ಯಾಲೆಂಟ್ ಇದೆ, ಅವಳನ್ನ ಡಿಸೈನರಾಗಿ ತೊಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ನೀನು ನನಗೊಂದು ಮಾತು ಹೇಳಿದರೆ ನಾನೇ ತೊಗೋಬೇಡ, ಡಿಸೈನರಾಗಿ ವರ್ಕ್ ಮಾಡಬೇಡ ಅಂತ ಹೇಳ್ತಾ ಇದ್ದ. ಈ ವಿಷಯನ ಮುಚ್ಚಿಟ್ಟಿದ್ದು ನಿಂದು ತಪ್ಪು,
ಸೊ ಇವಾಗ ದುಡ್ಡು ಕೊಟ್ಟಿದ್ದಾಳೆ ಸರಿ, ಆದರೆ ಮನೇಲಿ ದೊಡ್ಡವ್ರಂತ ನಾವೆಲ್ಲ ಇದ್ದೀವಲ್ವ, ನಮ್ಗೆ ಇನ್ಫಾರ್ಮ್ ಮಾಡಿ ಕೊಡಬೇಕಿತ್ತು ತಾನೇ, ಇನ್ಫಾರ್ಮ್ ಮಾಡದೆ ಹೋಗಿ ಕೊಟ್ಟಿದ್ದು ಅವಳದು ತಪ್ಪಲ್ವಾ ಅಂತ ಹೇಳ್ಬಿಟ್ಟು ಸರಿತಾನು ಕೂಡ ಹೇಳ್ತಾಳೆ. ಆದರೆ ವಿವೇಕ್ ಹೇಳ್ತಾನೆ ಇನ್ಫಾರ್ಮ್ ಮಾಡದೆ ಕೊಟ್ಟಿದ್ದು ತಪ್ಪು, ಬಟ್ ಆದರೆ ಅದು ನಮ್ಮ ಮನೆಗೆ ಸಂಬಂಧಪಟ್ಟಿದ್ದು ದುಡ್ಡಲ್ಲ, ಅವಳು ಕಷ್ಟಪಟ್ಟು ಸಂಪಾದನೆ ಮಾಡಿರೋಂಥ ದುಡ್ಡು. ರಾತ್ರಿ ಹೊತ್ತೆಲ್ಲ ಕೂತ್ಕೊಂಡು ಡಿಸೈನ್ ಮಾಡಿದ್ದಾಳೆ. ಅವಳು ಡಿಸೈನ್ ಮಾಡೋಕೆ ಕೂತ್ಕೊಳ್ಳೋ ಟೈಮಲ್ಲಿ ಯಾರಿಗೂ ಯಾವುದೇ ರೀತಿ ತೊಂದರೆ ಆಗದೆ ಇರೋ ಥರ ಎಲ್ಲ ಮಾಡಿದ್ದಾಳೆ. ಅವಳು ಅಷ್ಟು ಕಷ್ಟಪಟ್ಟು ಅರ್ನ್ ಮಾಡಿರೋ ದುಡ್ಡು ಬಗ್ಗೆ ನೀವೆಲ್ಲ ಮಾತಾಡಿದ್ದು ತುಂಬ ತಪ್ಪು ಅಂತ ಹೇಳ್ಬಿಟ್ಟು ಅವ್ರ ಅಮ್ಮಗೆ ಹೇಳ್ತಾನೆ. ಸೊ ಅದನ್ನೆಲ್ಲ ಕೇಳಿಬಿಟ್ಟು ಸರಿತಾಗೂ ತುಂಬಾ ಬೇಜಾರಾಗಿ ಹೋಗ್ಬಿಡುತ್ತೆ. ಆಮೇಲೆ ಬಂದುಬಿಟ್ಟು ಮತ್ತೆ ವಿವೇಕ್ ಆಫರ್ ಲೆಟರ್ನ ಕೊಡ್ತಾನೆ. ಅಮ್ಮ ಒಪ್ಕೊಂಡಿದ್ದಾರೆ, ಪ್ಲೀಸ್ ಕಂಪನಿಗೆ ಜಾಯಿನ್ ಆಗು ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಸೊ ಆದ್ರೂ ಗೌರಿ ಇದ್ಬಿಟ್ಟು ಕೈ ಮುಗಿದು ಹೇಳ್ತಾಳೆ, ನನ್ನ ಸ್ವಾಭಿಮಾನಕ್ಕೆ ನನಗೆ ಧಕ್ಕೆ ಬಂದಿದೆ, ಸೊ ಹಾಗಾಗಿ ನಾನು ಡಿಸೈನರ್ ಆಗಿ ಸೇರ್ಕೊಳ್ಳೋದಿಲ್ಲ ಅಂತ ಹೇಳ್ಬಿಟ್ಟು ಕೈ ಮುಗಿದು ಬೇಡ್ಕೋತಾಳೆ. ಸೊ ಇದರಿಂದ ಗೌರಿ ಲೈಫಲ್ಲಿ, ವಿವೇಕ್ ಲೈಫಲ್ಲಿ, ದೀನ ಬಂದು ಮನೆತನದಲ್ಲಿ ಏನೇನೆಲ್ಲ ಆಗುತ್ತೆ, ಏನೇನೆಲ್ಲ ಚೇಂಜಸ್ ಆಗುತ್ತೆ ಅಂತ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಬೇಕಂತಂದರೆ ನೆಕ್ಸ್ಟ್ ಎಪಿಸೋಡ್ವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ಹಾಗೆ ಥ್ಯಾಂಕ್ ಯು ಆಲ್, ಸಿ ಯು ಇನ್ ದ ನೆಕ್ಸ್ಟ್ ಎಪಿಸೋಡ್. ಧನ್ಯವಾದಗಳು.